ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಕಾವೇರಿ ಯೋಗ್ಯತೆಗೆ ತಕ್ಕ ಬಹುಮಾನನ ಕೊಡ್ತೀನಿ. ನಮ್ಮ ದಾರಿಗೆ ಅಡ್ಡ ಬರದೇ ಇರೋ ಹಾಗೆ ಮಾಡ್ತೀನಿ. ಪ್ರಬಲ ಎಲ್ಲಿದ್ಯಾ? ಕೆಲಸದ ವಿಚಾರವಾಗಿ ಆಚೆಗೆ ಬಂದಿದ್ದೀನಿ. ನಿಮ್ಮ ಫ್ಯಾಮಿಲಿಲ ಯಾರಾದರೂ ಒಬ್ರು ಆಕ್ಸಿಡೆಂಟ್ ಯಾಕೆ ಮಾಡಿಸಿರಬಾರ್ದು? ಎಂಥ ಕೆಲಸ ಮಾಡ್ಬಿಟ್ಟೆ ಪ್ರಬಲ. ಆ ಕಾವೇರಿನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಹಾಕ್ತೀನಿ, ಒಂದ್ ಗತಿ ಕಾಣಿಸ್ತೀನಿ ಅಂತ ಈ ಪ್ರಪಂಚದಿಂದನೇ ಆಚೆ ಕಳ್ಸಕ್ ನೋಡ್ದೆ. ಈ ವಿಷಯ ಅಪ್ಪನ್ಗಾಗ್ಲಿ ಪೊಲೀಸ್ನವ್ರಿಗಾಗ್ಲಿ ಗೊತ್ತಾಯ್ತು ಅಂದ್ರೆ ಏನಾಗುತ್ತೆ? ಏನ್ ಮಾಡ್ಲಿ ನಾನಿವಾಗ? ಕಾತಿ ಏನು ಯೋಚನೆ ಮಾಡ್ತಾ ಇದೀಯಾ? ಪೊಲೀಸರು ನಮ್ಮನ್ನ ಎನ್ಕ್ವೈರಿ ಮಾಡಿದ್ರು ಅಂತ ಟೆನ್ಷನ್ ಆಗಿದೆಯಾ? ಬಾ, ಇವಾಗ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೋಡಿದ್ರ ತೇಜು, ನಿಮ್ಮ ಅಕ್ಕ ಬಾವ ಟೆನ್ಷನ್ ಇಂದ ಹೋಗ್ತಾ ಇದ್ದಾರೆ. ನನಗೆ ಬೆಳಗ್ಗೆಯಿಂದ ಡೌಟ್ ಬಂದಿದ್ದು ನಿಜಾನೇ. ಆಕ್ಸಿಡೆಂಟು ಪೊಲೀಸ್ ವಿಚಾರಣೆ ಅಂದ್ರೆ ಯಾರಿಗಾದ್ರೂ ಟೆನ್ಷನ್ ಆಗುತ್ತೆ. ಈಗ ಪೊಲೀಸ್ನವ್ರು ನಿನ್ನ ವಿಚಾರಿಸಿದಾಗ ನಿನ್ ಟೆನ್ಷನ್ ಆಗ್ಲಿಲ್ವಾ? ನನಗೆ ಯಾಕ್ರಿ ಟೆನ್ಷನ್? ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಟೆನ್ಷನ್ ತಗೋಬೇಕು? ಆದ್ರೂ ಪೊಲೀಸ್ನವ್ರು ವಿಚಾರಣೆ ಮಾಡ್ಬೇಕಾದ್ರೆ ನನಗೆ ಟೆನ್ಷನ್ ಆಯ್ತು. ಹಾಗಂತ ನಾನು ಆಕ್ಸಿಡೆಂಟ್ ಮಾಡಿಸ್ದೆ ಅಂತ ಆಗತ್ತಾ? ಅದಕ್ಕೆ ನಿಮ್ಮನ್ನ ಬುದ್ದು ಅನ್ಬೇಕೋ ಪೆದ್ದು ಅನ್ಬೇಕೋ ನನಗೊಂದು ಅರ್ಥ ಆಗ್ತಿಲ್ಲ ರೀ. ಪೊಲೀಸ್ ಅವರು ಎನ್ಕ್ವೈರಿ ಮಾಡೋದಕ್ಕೆ ಬಂದಾಗ ನಾರ್ಮಲ್ ಪರ್ಸನ್ಸ್ ಹೆದರ್ಕೊಳ್ಳೋದಕ್ಕೋ ತಪ್ಪು ಮಾಡಿದವ್ರು ಹೆದರ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾಯಿ ಹೆದರ್ಕೊಳ್ಳೋದಕ್ಕೂ ನರಿ ಹೆದರ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಾದ್ರೆ ನಾನು ನಾಯಿನಾ? ನಾನ್ ಹಾಗೆ ಹೇಳಿಲ್ಲ. ಕಂಪೇರ್ ಮಾಡಿದ ತಕ್ಷಣ ನಾವ್ ಆ ಕ್ಯಾರೆಕ್ಟರ್ ಆಗಲ್ಲ. ಆದ್ರೆ ಒಂದು, ನಿಮ್ಮ ಅಕ್ಕ ಭಾವ ನರಿ ಅಂತವ್ರು, ಅದಂತೂ ನಿಜ. ನೋಡಿ, ಕಾವೇರಿಗೆ ಆಕ್ಸಿಡೆಂಟ್ ಮಾಡಿ ಅವಳನ್ನ ಮುಗಿಸೋದಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾಕೆ ಅಂದ್ರೆ ಇಂಥ ಕ್ರಿಮಿನಲ್ ಉಪಾಯಗಳು ಇವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಇಲ್ಲ ಮಲ್ಲಿಕಾ, ನಮ್ಮ ಅಕ್ಕನ್ಗೆ ಯಾರ ಮೇಲೆ ಎಷ್ಟೇ ಕೋಪ ಇದ್ರೂ ಇಂಥ ಕೆಲಸ ಮಾಡೋ ಮಟ್ಟಕ್ಕೆ ಹೋಗೋದಿಲ್ಲ. ಹಾಗನ್ಕೊಂಡು ಹಾಗೆ ಕೂತೀರಿ. ಒಂದಿನ ನಮ್ಮ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಡ್ತಾರಲ್ಲ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಇವರೇ ಆಕ್ಸಿಡೆಂಟ್ ಮಾಡಿಸಿರೋದು. ಅಕ್ಕ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೇನೋ ಆ ಪ್ರಬಲನ್ ಮೇಲೆ ಅನುಮಾನ. ಅವನ್ ಮಾಡಿಸಿರ್ಬೋದು. ತೇಜು, ನಿಮ್ ಭಾವನೆ ಮಾಡಿಸಿದ್ರು ಅದ್ ನಿಮ್ಮ ಅಕ್ಕಂಗೆ ಗೊತ್ತಿಲ್ಲದೆ ಮಾಡಿಸಿರ್ತಾರಾ? ಅವ್ರಿಗೆ ಮೈಂಡ್ ವಾಶ್ ಮಾಡಿ ಒಪ್ಸಿದ್ರೆ ಅದಕ್ಕೆ ಅವರಿಬ್ರು ಹೆದರ್ಕೊಂಡು ಪಕ್ಕಕ್ಕೆ ಹೋಗಿದ್ದು. ಪ್ರಬಲ, ನೀನೇ ತಾನೇ ಆಕ್ಸಿಡೆಂಟ್ ಮಾಡಿಸಿದ್ದು. ಇದೇನು ಕಾತಿ, ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ನಾನು ಯಾಕೆ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸ್ಲಿ? ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿದ್ ನೀನಲ್ದೆ ಇನ್ಯಾರು ಮಾಡಿಸಿರಕ್ಕಾಗತ್ತೆ? ಹಾಗಾದ್ರೆ ಹೇಳಿದ ತಕ್ಷಣ ನಾನೇ ಮಾಡಿಸ್ದೆ ಅಂತ ಅರ್ಥನಾ? ಹೇಳಿದ ತಕ್ಷಣ ಆಗಲ್ಲ, ನಿಜ. ಆದ್ರೆ ಬೆಳಗ್ಗೆಯಿಂದ ನಾನು ನಿನ್ನ ಗಮನಿಸ್ತಾ ಇದ್ದೀನಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದನೂ ಯಾರ ಜೊತೆಗೂ ಫೋನಲ್ಲಿದ್ಯಾ? ನಿನ್ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇತ್ತು. ಹೇಳ್ದೆ ಕೇಳ್ದೆ ಆಫೀಸಿಂದ ಬಂದೆ. ಫೋನ್ ಮಾಡಿದ್ದಕ್ಕೆ ಯಾರಿಗೂ ಅರ್ಜೆಂಟಾಗಿ ಬೇಲ್ ಕೊಡಿಸ್ಬೇಕು, ಅದಕ್ಕೋಸ್ಕರ ಹೊರಗಡೆ ಬಂದೆ ಅಂತ ಹೇಳ್ದೆ. ಇದ್ದಕ್ಕಿದ್ದ ಹಾಗೆ ಇಲ್ಲೇ ಕಾಣಿಸ್ಕೊಂಡೆ. ಯಾಕೆ ಆಸ್ಪತ್ರೆಗೆ ಬಂದಿದ್ಯಾ ಅಂತ ಕೇಳಿದ್ರೆ ಏನೇನೋ ಸಬೂಬ್ ಕೊಡ್ತಾ ಇದ್ಯಾ. ನಿನ್ನೆಲ್ಲ ಮಾತುಗಳು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಪ್ರಭಾ. ನೀನೇ ಆಕ್ಸಿಡೆಂಟ್ ಮಾಡಿಸಿದ್ಯಾ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನೋಡು ಕಾತಿ, ಇಡೀ ಪ್ರಪಂಚದಲ್ಲಿ ನನ್ನನ್ನು ಯಾರೂ ನಂಬಿಲ್ಲ ಅಂದರೂ ನಾನು ಯೋಚನೆ ಮಾಡೋದಿಲ್ಲ. ಯಾಕಂದರೆ ನನ್ನ ನಂಬಿಕೆನೇ ನೀನು. ಆದರೆ ಇವತ್ತು ಈ ಕ್ಷಣ ನೀನು ನನ್ನ ನಂಬದೇ ಇರೋದಕ್ಕೆ ನನಗೆ ತುಂಬ ನೋವಾಗ್ತಿದೆ ಕಾತಿ. ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಪ್ರಬಲ, ಸುಮ್ನೆ ಇಮೋಷನಲಿ ಡಿಸ್ಟರ್ಬ್ ಆಗಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ. ನಾನು ನಂಬ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡು, ಜೀವನದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗೋಯ್ತು. ಈ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗದೆ ದಿಕ್ಕು ತೋಚದೆ ಇದ್ದಾಗ ನೀನು ಹೇಳ್ದೆ ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂತ. ಅದೊಂದೇ ರೀಸನ್ಗೆ ನಾನು ನಿನ್ನ ಕೇಳ್ತಾ ಇರೋದು. ನೋಡು, ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಅದು ಅಪ್ಪಂಗೆ ಪೊಲೀಸರಿಗೆ ಏನಾದ್ರೂ ಗೊತ್ತಾದ್ರೆ ಏನಾಗತ್ತೆ ಅಂತ ನೆನೆಸ್ಕೊಂಡು ನನ್ನ ಎದೆ ನಡುಕ್ತಾ ಇದೆ. ನನಗೆಲ್ಲ ಅರ್ಥ ಆಗುತ್ತೆ ಕಾತಿ. ಹಾಗಂತ ನೀನು ಡಿಸ್ಟರ್ಬ್ ಆಗಿ ನನ್ನ ಮೇಲೆ ಅನುಮಾನ ಬರೋ ಹಾಗೆ ನಡ್ಕೋಬೇಡ ಪ್ಲೀಸ್. ನೀನು ಆಕ್ಸಿಡೆಂಟ್ ಮಾಡಿಸಿಲ್ಲ ಅಂದರೆ ಇನ್ಯಾರು ಮಾಡಿಸೋದಕ್ಕೆ ಸಾಧ್ಯ? ಯಾರು ಅಂತ ಕೇಳಿದ್ರೆ ನಾನೇನು ಹೇಳಿ ಕಾತಿ? ಆ ಕಾವೇರಿನ ಕಂಡ್ರೆ ಯಾರ್ಯಾರಿಗಾಗಲ್ವೋ ನನಗೇನು ಗೊತ್ತು. ಮತ್ತೆ ನೀನೇನೋ ಪ್ಲ್ಯಾನ್ ಮಾಡಿದ್ದೆ? ಓಕೆ, ಆಕ್ಸಿಡೆಂಟ್ ನಿನ್ನ ಪ್ಲ್ಯಾನ್ ಅಲ್ಲ ಅಂದಮೇಲೆ ನೀನೇನು ಪ್ಲ್ಯಾನ್ ಮಾಡಿದ್ದೆ? ಕಾತಿ, ಅದು ಕೆಲವು ರೋಡಿಗಳನ್ನು ಸೆಟ್ ಮಾಡಿ ಕಾವೇರಿನ ಕಂಪ್ನಿಯಿಂದ ಆಚೆ ಓಡಿಸಿ ಅಂತ ಹೇಳಿದ್ದೆ. ಆದರೆ ಅಷ್ಟೊತ್ತಿಗೆ ಹೀಗಾಗೋಗಿದೆ. ಹೌದಾ? ಸರಿ, ಇದನ್ನ ಯಾರೇ ಮಾಡಿರ್ಲಿ, ಸದ್ಯಕ್ಕೆ ಏನು ಪ್ಲ್ಯಾನ್ ಮಾಡೋದು ಬೇಡ. ಏನೇ ಆದ್ರೂ ನಮ್ಮ ಮೇಲೆ ಡೌಟ್ ಬರೋದು. ಆಯಿತು ಕಾತಿ, ನೀನು ಹೇಳ್ದಾಗೆ ಮಾಡ್ತೀನಿ. ಅಂದ್ರೆ ಈ ಆಕ್ಸಿಡೆಂಟು ಬೇಕು ಅಂತ ಆಗಿದ್ದ? ಯಾರು ಮಾಡಿಸಿದ್ದು ಸರ್? ಅಪಾಯ ಮಗುಗಾಯ್ತಿತ್ತು ಅಥವಾ ನನಗ? ಯಾರು ಈ ಥರ ಕೆಲಸ ಮಾಡೋದಿಕ್ಕೆ ಸಾಧ್ಯ ರಾಮ್ ಸರ್? ಮನೆಯವರ ಅಥವಾ ಹೊರಗಡೆಯವರ? ಅಮ್ಮ ಹೇಳ್ದಾಗೆ ನಾನು ಮಾಡಿದ ಕರ್ಮನೆ ಆ ಮಗು ಉಸಿರನ್ನ ತಗೊಂಡ್ಬಿಡ್ತಾ. ಕಾವೇರಿ, ತಗೋ ಜ್ಯೂಸ್ ಕುಡಿ. ನನಗೆ ಬೇಡ ಸರ್. ಬೇಡ ಅಂತ ಹೇಳಿದ್ರೆ ಹೇಗೆ? ಸ್ವಲ್ಪ ಕುಡಿ. ಮನ್ಸಿಗೆ ಬೇಡ ಅನ್ನಿಸ್ತಾ ಇದೆ ಸರ್. ಯಾಕೆ ಕಾವೇರಿ, ಏನಾಯ್ತು? ನನಗಾಗಿದ್ದ ಆಕ್ಸಿಡೆಂಟು ಬೇಕು ಅಂತ ಯಾರೋ ಮಾಡಿಸಿರೋದಂತೆ. ನಿಜನಾ ಸರ್? ಪೊಲೀಸವರು ಮನೆಯವ್ರ ಮೇಲೆಲ್ಲ ಅನುಮಾನ ಪಟ್ಟು ವಿಚಾರಣೆ ಮಾಡ್ತಿದಾರಂತೆ. ಹೌದು ಕಾವೇರಿ, ನೀನು ಹೇಳ್ತಾ ಇರೋದು ನಿಜ. ಈ ಆಕ್ಸಿಡೆಂಟನ್ನ ಬೇಕು ಅಂತಾನೆ ಮಾಡಿರೋದು. ಪೊಲೀಸ್ನವರು ಎಲ್ಲರೂ ವಿಚಾರಣೆ ಮಾಡ್ತಿದ್ದಾರೆ. ಆದರೆ ಮಾಡಿಸಿದ್ ಯಾರು ಅಂತ ಸಾಬೀತಾದ್ರೆ ಅದು ಮನೆಯವರೇ ಆಗಿರಲಿ ಹೊರಗಿನವರೇ ಆಗಿರಲಿ ಬಿಡೋ ಮಾತೇ ಇಲ್ಲ. ಅವರ ತಪ್ಪಿಗೆ ತಕ್ಕ ಶಿಕ್ಷೆನ ಕಾನೂನಿನ ಪ್ರಕಾರ ಕೊಡಿಸ್ತೀನಿ. ಅಲ್ಲಿ ತನಕ ನಾನು ಬಿಡಲ್ಲ.